ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್, ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ಕರ್ನಾಟಕದ ಮೂಲೆ ಮೂಲೆಯಲ್ಲಿ 1000ಕ್ಕೂ ಹೆಚ್ಚು ನಾಟಕ ಪ್ರದರ್ಶನವನ್ನು ಕೊಟ್ಟಿರೋವಂಥ ಪಂಕಜಮ್ಮ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ರಂಗಭೂಮಿಯ ಜೀವನ ಹೇಗಿತ್ತು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ. ಓಕೆ ಅಮ್ಮ. ಜಗವೇ ಒಂದು ನಾಟಕ ರಂಗ ಅಂತ ಹೇಳ್ತಾರೆ. ನಿಮ್ಮ ನಾಟಕದ ಜೀವನ KM ದೊಡ್ಡಿಯಿಂದ ಶುರು ಆಗುತ್ತೆ. ನಿಮಗೆ ಅಲ್ಲಿ ಹೇಗೆ ಅವಕಾಶ ಸಿಕ್ತು? ಅದೇ ಕಂಪ್ನಿ ಮಾಲೀಕರು ಚಾಮರಾಜನಗರಕ್ಕೆ ಒಬ್ಬರನ್ನ ಕಳಿಸಿದ್ರು. ಅವಾಗ ನಮ್ಮ ಅಣ್ಣ ಬೀಗ ತೆಗೆದು ಅಲ್ಲಿ ಕಳಿಸಿದ್ರು ಅಂತ ಹೇಳಿದ್ದೆ. ಅಲ್ಲಿ ಕಳಿಸಿದಾಗ ಏನಾಯಿತು, ಅಲ್ಲಿ ಲಂಬಾಣಿ ಪಾತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬರೀ ಠಕ್ ಠಕ್ ಅಂತ ಮಾತಾಡಬೇಕು, ಅಂದರೆ ಮಾತಲ್ಲಿ ಇದು ಹೊಡೆದಂಗೆ. ಓಕೆ ಓಕೆ. ಯಮೋ ಯಮೋ ಭಾರತಮ, ನಿಮ್ಮದು ಬಾಪು ಇದ್ದಾರೆ, ನಮ್ಮದು ಬಾಪುಗೆ ಕರಿತಾ ಇದೆ ಕಳಿಸು, ಇಲ್ಲ ಅಂದರೆ ನಮ್ಮದು ಬಾಪು ನಮಗೆ ಎಲ್ಲ ಕಡೆ ತಗೊಂಡು ಹೊಡಿತೈತೆ, ಎಂಥದಮ್ಮ ನಿಮ್ಮದು ಬಾಪು, ಅರೇ ಯಾಡಿ, ಆ ಥರ ಭಾಷೆ. ಆಮೇಲೆ ಅದು ಹಾಡು ಇತ್ತು, ಅದರಲ್ಲಿ ನನಗೆ ಡ್ಯಾನ್ಸು ಹಾಕಿದ್ರು. ಯಾಡಿ ರೇ ಬಾಪು ರೇ ಕ್ಯೂಸೆ ಬೋಲೋ ರೇ, ಲಂಬಣಿದು ಸೋನಿ ಬೆನ್ನು ಹತ್ತಿದೆಲ್ಲ ನಾ ಹೆಂಗೆ ಸುಮ್ ತಿರುಗ್ತಿ ಪರದೇಸಿ, ಎಂಥದವ ಎಂಥ ಗಂಡಸವ, ಹೆಂಗಿರ್ತಾವ ಹೆಂಗೆ ಬಾಳ್ತಾವ, ಈ ಥರ ಸಾಂಗ್ ಅದು ಲಂಬಾಣಿ ಪಾತ್ರ. ಆಗ ತುಂಬ ಫೇಮಸ್ಸು ನನಗೆ ಲಂಬಾಣಿ ಪಾತ್ರ. ಒಂದು ಕಟ್ಟಿಗೆ ತಲೆ ಮೇಲೆ ಹೊತ್ಕೊಂಡು ಲಂಬಾಣಿ ಡ್ರೆಸ್ಗಳೇ ಹಾಕ್ಕೊಂಡು ಅದಕ್ಕೆ ಹೊಲಿಸ್ಬಿಟ್ಟಿದ್ರು ಮಾಲೀಕರು. ನನಗೆ 2 ಜೊತೆ ಡ್ರೆಸ್ ಹೊಲಿಸ್ಬಿಟ್ಟಿದ್ರು ಲಂಬಾಣಿದು. ಬಹಳ ಶಿಸ್ತಿನ ಸಿಪಾಯಿ ನಾನು. ಡ್ರೆಸ್ಸು ಏನೇ ಮಾಡಬೇಕಾದ್ರು ಅವರು ಎಲ್ಲ ಹಿಂಗೆ ಇದೆಲ್ಲ ಆಗ್ತಾರಲ್ಲ, ಒಡವೆಗಳು, ಇದು ಬಳೆಗಳು, ಕಾಲ್ದು ಎಲ್ಲ, ಸ್ಕರ್ಟು ಎಲ್ಲ ಯಾರು ಲಂಬಾಣಿನೇ ಅನ್ನೋರು. ಆಮೇಲೆ ನನಗೆ ಅದು ಮಾತಾಡಿ ಹೊರಗಡೆ ಮಾತಾಡ್ಬೇಕಾದ್ರು ಅದೇ ಲ್ಯಾಂಗ್ವೇಜ್ ಕಷ್ಟ ಆಗಲಿಲ್ವಾ ಅಮ್ಮ ನಿಮಗೆ ಸ್ಟಾರ್ಟಿಂಗ್? ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಕಲ್ತ ಮೇಲೆ ಏನೂ ಅನಿಸಲ್ಲ. ಆಮೇಲೆ ನಾನು ಅಲ್ಲಿದ್ದಾಗ ಶ್ರೀ ಕುಮಾರೇಶ್ವರ ನಾಟಕ ಸಂಘ ಚಿತ್ರದುರ್ಗ ಅಂತ ಒಂದು ಕಂಪ್ನಿ ಬಂತಲ್ಲಿ. ಅವರು ಕಂಪ್ನಿಯವರು ನನಗೆ ನಾಟಕ ಹುಚ್ಚಲ್ಲ. ನಮ್ಮಮ್ಮ ಹೋದ್ಮೇಲೆ ನಮ್ಮಪ್ಪ ನನಗೆ ಅಷ್ಟು ಜವಾಬ್ದಾರಿ ತೊಗೊಳ್ಳಿಲ್ಲ, ಕೇರ್ ಮಾಡಲಿಲ್ಲ. ಆ ನಾಟಕ ಕಂಪ್ನಿಯವರು ಮಗಳಂಗೆ ನಾನು ಸಾಕೋತೀನಿ ಅವ್ರನ್ನ ಅಂದ್ಬಿಟ್ಟು ನಮ್ಮ ಅಕ್ಕ ಅವ್ರಿಗೆ ಹೇಳಿ ಎಲ್ಲ ನಮ್ಮ ಅಣ್ಣನ ಹತ್ರ ಮಾತಾಡಿ ಅವರು ಕರ್ಕೊಂಡ್ರದು. ಮೈಸೂರಲ್ಲಿ ಮುದಕನ ಮದುವೆ ನಾಟಕ, ದೊಡ್ಡಕೆರೆ ಮೈದಾನದಲ್ಲಿ. ಮಂಗಳೂರಲ್ಲಿ ಅವ್ರದ್ದು 5 ಕಂಪ್ನಿ, ಒಂದು ಮಂಗಳೂರು, ಒಂದು ಬನ್ನೂರು, ಪಾಂಡವಪುರ, ಹೀಗೆ 5 ಕಡೆ ಒಬ್ಬರೇ 5 ಕಂಪ್ನಿ ಮಾಲೀಕರು. ಡೈಲಿ ಇಲ್ಲ ಒಂದು ನಾಟಕ ಮುಗಿಸಿದ್ರೆ ತಿರ್ಗಾ ಇನ್ನೊಂದು ನಾಟಕಕ್ಕೆ ಕಾರಲ್ಲಿ ಬನ್ನೂರು ಕೊಟ್ಟಾಗೋವು ಟ್ರಾವೆಲ್ ಮಾಡ್ತೀವಿ. ಮಧ್ಯಾಹ್ನ 3:30ರಿಂದ 6:30, 6:30ರಿಂದ 9:30, 9:30ರಿಂದ ಸ್ಟಾರ್ಟ್ ಆದರೆ ರಾತ್ರಿ 11-12 ಗಂಟೆ ಆಗ ನಾಟಕ ಬಿಟ್ಟು ಬರೋದು. ಹಂಗೆ ಆದ್ರೆ ಅವ್ರ ಜೊತೆ ಕಾರು ಅವ್ರದ್ದು 2 ಅಮ್ಮ ಅಪ್ಪ ಅಂತಾನೆ ಅವರು ಸುಧಾಮಣಿ ಕುಮಾರಸ್ವಾಮಿ ಅಂತ ಹೇಳಿ ನನ್ನ ಲೈಫಿಗೆ ಸಿಕ್ಕ ತಾಯಿ ಅವರು. ಆಮೇಲೆ ನನ್ನನ್ನು ಕಲಾರಂಗದಲ್ಲಿ ನನ್ನ ತಾಯಿ ಕಲೆಗೆ ನನಗೆ ತಳ್ಳಿದ್ರು. ನನ್ನ ಕಲಾವಿದೆಯಾಗಿ ಮಾಡಿದ್ದು ಸುಧಾಮಣಿ ಅಂತ ಕುಮಾರಸ್ವಾಮಿ ಅವರ ಧರ್ಮಪತ್ನಿ. ಓಬಳೇಶ್ವರ್ ಅಂತ ಅವ್ರ ಅಣ್ಣ, ದೊಡ್ಡ ಕಲಾವಿದರು ಅವರು, ಒಳ್ಳೆ ಫೇಮಸ್ ಓಬಳೇಶ್ವರ್ ಅಂತೇಳಿ. ಹಿರಣ್ಣಯ್ಯ ಅವ್ರು ಹೇಗಿದ್ದಾರೆ ಮಾಸ್ಟರ್ ಹಿರಣ್ಯ, ಆ ರೀತಿ ಅವರು ಓಬಳೇಶ್ವರ್ ಅಂತೇಳಿ ದೊಡ್ಡ ಅವರು, ಅವ್ರ ಅಣ್ಣ. ಅವ್ರ ಕೈಗೆ ನಾ ಸಿಕ್ಕಾಕೊಂಡೆ. ಅವಾಗ ಜೂನಿಯರ್ ರಾಜ್ಕುಮಾರ್ ಅಂತ ಜಯಕುಮಾರ್ ಅಂತ ಇದ್ರು, ಅವರು ಹೀರೋ, ನಾ ಹೀರೋಯಿನ್ನು. ನಮ್ಮ ನಾಟಕ ನೋಡೋಕ್ಕೆ ನಾವು ಹೇಳಬಾರ್ದು ಮೇಡಮ್, ಒಂದೊಂದು ಊರಲ್ಲಿ ಆ ಕಾಲದಲ್ಲಿ 300-400 ಪ್ರಯೋಗ ನಡೀತಿದೆ ಅಂದರೆ ನಾಟಕ ಹೆಂಗೆ. ಮಂಗಳೂರಲ್ಲಿ 101 ಪ್ರಯೋಗ ನಾಟಕ. ಆಮೇಲೆ ಅಲ್ಲಿ ನನ್ನ ಹೆಸರು ಚೇಂಜ್ ಮಾಡಿಬಿಟ್ಟಿದ್ರು ಮಂಗಳೂರಲ್ಲಿ, ಭಾಷೆಯಲ್ಲಿ ಪಂಕಜ ಅಂತ ಕರಿತಿಲ್ಲ, ರಾಜೇಶ್ವರಿ ಅಂತ ಕರೆಯೋರಲ್ಲಿ. ಅಲ್ಲಿ ಏನೋ ಕೆಟ್ಟ ಅಭಿಪ್ರಾಯ ಅಂತ ಮಾತು ನನ್ನ ಹೆಸರಲ್ಲಿ. ಆಮೇಲೆ ಅಲ್ಲಿ ನಾಟಕ ನಾನು ಪಾಠ ಮಾಡುವಾಗ ಡ್ಯಾನ್ಸ್ ಮಾಡ್ತಾ ಇದ್ದೆ. 2 ಸಾಂಗು ನಾನು ಫೇಮಸ್ ಅದರಲ್ಲಿ. ಅಪ್ಪುವೆಯಾ ಬಿಗಿದಪ್ಪುವೆಯಾ ಅಂತ ಒಂದು ಸಾಂಗು, ಹಾರಲೇ ಹೊಸ ಬಾಳ ಹಾದಿಯಲ್ಲಿ ಹಾರಲೇ ಅದೊಂದು ಸಾಂಗು. ಚಕ 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 ಹೊಳೆಯುವ ಕಣ್ಣಂಚಿನಲ್ಲಿ, ಲಕ 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 ಹೊಳೆಯುವ ಕೋಲ್ಮಿಂಚಿನಲ್ಲಿ, ರಪ್ಪೆಯಲ್ಲಿ ಮುಚ್ಚಿಡುವೆ ಎದೆಯಲ್ಲಿ ಬಚ್ಚಿಟ್ಟಿರುವೆ, ಎಲ್ಲಿಗೆ ಹೋಗುವಿರೋ ರಸಿಕ ಗಂಡುಗಳೇ, ಆ ಥರ ಸಾಂಗು. ಅಮ್ಮ ಅಲ್ಲಿ ದೊಡ್ಡ ರೌಡಿ ಅಂತ ಅವನು, ಡೈಲಿ ಬುಲೆಟ್ ತೊಗೊಂಡು ಬಂದು ಮುಂದೆನೇ ಕೂತ್ಕೊಳ್ಳೋನು. ಒಂದು ದಿನ ಏನು ಮಾಡ್ಬಿಟ್ಟೆ, ಫುಲ್ ಟೈಟ್ ಆಗ್ಬಿಟ್ಟವನು. ನನಗೆ ಆ ಹುಡುಗಿ ಬೇಕು, ಅವಳಿಗೆ ಕಳಿಸಿ, ಇಲ್ಲ ಬೆಂಕಿ ಹಾಕ್ತೀನಿ ಥಿಯೇಟ್ರಿಗೆ, ನಿಮ್ಮ ನಾಟಕಕ್ಕೆ ಬೆಂಕಿ ಹಚ್ತೀನಿ ಅಂತ ಕೂತ್ಬಿಟ್ಟೆ. ಅಯ್ಯೋ ನಮ್ಮ ಅಪ್ಪಾಜಿಯವರು
ಸಾಕದಮ್ಮ. ನಾನು ರಿಸರ್ಚ್ಗೆ ಹೋಗ್ಬೇಕಾದ್ರೆ ನನಗೆ ಗನ್ಮ್ಯಾನ್ ಥರ ಕಾವಲು, ಎಲ್ಲರೂ 4 ಜನ ಕಾವಲು ಕಳಿಸೋರು, ಕಾವಲಲ್ಲಿ ಹೋಗಿ ಬರಬೇಕು. ಹಾಗೆ ಮಂಗಳೂರು ಕ್ಯಾಂಪಲ್ಲಿ ನನ್ನ ತುಂಬ ಚೆನ್ನಾಗಿ ಕಾಪಾಡಿದ್ರು. ಒಂದಿನ ಏನಾಯ್ತು, ನಾವು ಫಿಲಮ್ ನೋಡೋಕ್ಕೆ ಅಂತ ಒಂದು ಟಾಕೀಸ್ಗೆ ಹೋಗಿದ್ವಿ ಅಮ್ಮ ನಾನು ಅವಾಗ ಸ್ವಲ್ಪ ಜಡೆ, ಉದ್ದಕ್ಕೆ ಜಡೆ, ಈ ಚೋಲಿ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ತೇನೆ. ಚೋಲಿ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಗೊತ್ತಾಗಿಲ್ಲ ನಿಮ್ಗೆ? ತಿರ್ಗಾ ಹಿಂಗೆ ಚೋಲಿ ಇಲ್ಲ ಎಲ್ಲ ಹೊಟ್ಟೋಗಿದೆ. ಆಮೇಲೆ ಅಲ್ಲಿ ಫಾಲೋ ಮಾಡ್ಕೊಂಬಂದವನು 4 ಜನ ಕರ್ಕೊಂಡು ಎತ್ತಾಕೊಂಡು ಹೋಗ್ತೀನಿ ಇವಳನ್ನ. ಹಾಗೆ ನಾವು ಗುಳೋ ಅಂತ ಹತ್ಕೊಂಡು ಮನೇಲಿ ಅಪ್ಪ ಹೀಗೆ ಅಮ್ಮ ಇಲ್ಲ ನನಗೆ ಈ ಥರ ಬಂದು ಹೊಟ್ಟೆಪಾಡಿಗೆ ಬಂದಿರ್ತೀವಿ. ಉದರ ಪೋಷಣಂ ಬಹುಕೃತ ವೇಷಮ್ ಅಂತ. ಬಟ್ ಕಲೇಲಿ ದುಡ್ಡಿಗೋಸ್ಕರ ನಾ ಬರಲಿಲ್ಲ. ಆಗ ನಾನು ದುಡ್ಡೆಲ್ಲ ಏನೇ ಕೊಟ್ಟರು ನೀವು ಸಂಬಳ ನಮ್ಮಣ್ಣ ಬಂದು ಇಸ್ಕೊಂಡು ಹೋಗೋರು. ಮನೆ ಅಕ್ಕ ತಂಗಿರಿಗೆಲ್ಲ ಖರ್ಚು ಮಾಡಿಬಿಡ್ತಿದ್ದೆ. ನನಗೆ ಅಂತ ನಾನು ಏನೂ ಇಟ್ಕೋತಿರ್ಲಿಲ್ಲ ನಾನು ಆಗ. ಅಂದರೆ ನನಗೇನಕ್ಕೆ ಒಬ್ಳೆ ಅಲ್ಲಿ ಊಟ ತಿಂಡಿ ಅವರೇ ಕೊಡ್ತಾರೆ. ಆಮೇಲೆ ದಿನ 2 ನಾಟಕ ಆದರೆ ಎಕ್ಸ್ಟ್ರಾ ಪೇಮೆಂಟ್ 10 ರೂಪಾಯಿ ಕೊಡ್ತಾಯಿದ್ರು. ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಡೋರು, 1,000ನೋ ಏನೋ ಕೊಡೋರು. ಅದನ್ನ 1,000 ಅಂದರೆ ತುಂಬ ದೊಡ್ಡ ಅಮೌಂಟ್. ಆಗ ಕೊಟ್ಬಿಡೋರು ನಮ್ಮ ಇವ್ರಿಗೆ, ಮನೆಗೆ ಕಳಿಸ್ಬಿಡೋ ಎಲ್ಲ. ಆಮೇಲೆ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರಲ್ಲ ತಾಯಿ ಥರ. ಅಲ್ಲಿ ಎಲ್ಲ ಒಳ್ಳೆ ಹಂಗೆ ನಾಟಕಗಳು, ಒಳ್ಳೊಳ್ಳೆ ಪಾತ್ರಗಳು ಬರೋಕ್ಕೆ ಶುರು ಆಯ್ತು ನನಗೆ. ಖಾದಿ ಸೀರೆ, ಮುಂಡೆ ಮಗ ಅಂತ ನಾಟಕ ಎಲ್ಲ ಒಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡೋಂಥ ನಾಟಕದಲ್ಲಿ ಒಳ್ಳೊಳ್ಳೆ ಬಂಜೆ ತೊಟ್ಟಿಲು, ಒಂದು ನಾಟಕಗಳ ಹೆಸರೇ ಹೊರ ನೋಡಿ ಹೆಣ್ಣು ಕೊಡು, ಆಮೇಲೆ ಅಡಿಗೆ ಭಟ್ಟ ಅಂತ ತರಕಾರಿ ಹುಡುಗಿ ಪಾತ್ರ ಮಾಡ್ತಿದ್ದೆ. ಅದು ಚಂದನ ಟಿವಿಲೂ ಮಾಡಿದ್ವಿ ಅದನ್ನು ಅವಾಗ. ಆ ಕಾಲದಲ್ಲೇ ಶ್ರೀನಿವಾಸ ಮೂರ್ತಿಯವರು ಅಡಿಗೆ ಭಟ್ಟ, ನಾನು ತರಕಾರಿ ಮಾಡೋಳ ಥರ. ಆಗಲೇ ಕರೆಸಿದ್ರು ನನ್ನ ನಾಟಕ ಕಂಪ್ನಿಯಿಂದ ಶ್ರೀನಿವಾಸ ಮೂರ್ತಿಯವರು ಚಂದನ ಟಿವಿಗೆ. ಅವಾಗ ಅದನ್ನೆಲ್ಲ ನೋಡಿಬಿಟ್ಟು ಚೆನ್ನಾಗಿ ಮಾಡ್ತಾಳೆ ಇವಮ್ಮ ಅಂಥೇಳಿ ಸಾರಾ ಗೋವಿಂದ ಅವ್ರದ್ದೆಲ್ಲ ಇದು ಫಸ್ಟ್ ಸೀರಿಯಲ್ ರವಿ ಕಿರಣ್ ಅವ್ರು ತೆಗ್ದಿದ್ದು. ಮನೋರಂಜನೆ, ನಗು ನಗುತಾನಲಿ, ಸಬೀನಾ ಧಾರಾವಾಹಿಗಳಾಗ ಬರ್ತಾಯಿತ್ತು ಚಂದನದಲ್ಲಿ. ಆಗೆಲ್ಲ ನನಗೆ ಉತ್ತಮವಾದ ಅವಕಾಶಗಳು ಅವ್ರ ನಾಟಕ ಕಂಪ್ನಿಯವ್ರು ಕಳಿಸ್ಕೊಡೋರು. ಪಾಪ ಪಾಠ ಮಾಡೋನು ತಿರ್ಗಾ ನಾಟಕ ಕಂಪ್ನಿಗೆ ಹೊರಟೋಗು. ಅವ್ರ ಕಂಪ್ನಿಲಿ 15 ವರ್ಷ ಇದ್ದೆ ನಾನು ಅವ್ರ ಜೊತೆನೇ. 15 ವರ್ಷ ಜೊತೆಲೇ ಅವ್ರು ಮಲ್ಕೊಳ್ಳೋರು, ನನ್ನ ಮಗಳಂಗೆ ಅಲ್ಲೇ ಮಲಗಿಸ್ಕೊಳ್ಳೋರು. ಆ ಥರ ತಾಯಿ ತಂದೆ ನಂಗೆ ಸಿಕ್ಕಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಅಲ್ಲಿ ನಾಟಕಗಳಿಗೆ ಹೆಸರುಗಳು ಬರೋಕ್ಕೆ ಶುರು ಆಯಿತು. ಆಮೇಲೆ ದುಶ್ಮನ್ ಕಹಾ ಅಂದರೆ ಬಗಲ್ ಮೇ ಅಂತ, ಇವಳಿಗೆ ಇಷ್ಟು ಹೆಸರು ಮಾಡ್ತಾಳೆ, ನಮಗೆಲ್ಲ ಹೆಸರು ಇದಾಗುತ್ತೆ ಅಂತ ಕೆಲವ್ರಿಗೆಲ್ಲ ನಮ್ಮಲ್ಲೇ ಕಂಪ್ನಿಗಳಿಗೆ ಹೊಟ್ಟೆ ಕಿಚ್ಚು ಬರೋದು, ನನ್ನ ಬಗ್ಗೆ ಕಿತಾಪತಿ ಮಾಡೋದು, ಏನೇನೋ ಹೋಗಿ ಹೇಳೋದು ಅಪ್ಪಾಜಿ ಅವ್ರ ಹತ್ರ, ಅಮ್ಮನ ಹತ್ರ. ಅವನ ಜೊತೆ ಮಾತಾಡ್ತಾಳೆ, ಇವ್ರ ಜೊತೆ ಮಾತಾಡ್ತಾಳೆ ಅನ್ನೋ ಸುಮ್ಮನೆ. ಆಮೇಲೆ ನಂದೊಂದು ಸ್ವಭಾವ ಏನಂದರೆ, ನಾ ರಂಗಭೂಮಿಗೆ ಬಂದರೆ ಫಸ್ಟು ಸ್ಟೇಜಿಗೆ ನಮಸ್ಕಾರ ಮಾಡಿಕೊಂಡು ದೇವ್ರ ಪ್ರಾರ್ಥನೆ, ನನ್ನ ತಾಯಿ ಹೆಸರು ನೆನ್ಪು ಮಾಡಿಕೊಂಡು ಬಂದು ತಿರ್ಗಾ ಅಲ್ಲಿ ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಿ ಕೂತಿರೋ ಒಂದು ಸೀನ್ ಬಂದರೆ ರಪ ಅಂತ 10 ಜೊತೆ ಡ್ರೆಸ್ ಚೇಂಜ್ ಮಾಡ್ಬೇಕಾಗೋದು. ಪಟ 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 ಅಂತ ಓಡಾಡೋನು ಎಲ್ಲ. ಕಣ್ಣು ಮುಚ್ಚಿ ಕಂಡುಬಿಡೋದ್ರಲ್ಲಿ ಬಂದ್ಬಿಡ್ತಾಳಲ್ಲ ಇವಳು ಎಷ್ಟು ಫಾಸ್ಟು ಅನ್ನೋರು. ಆ ಥರ ನಾನು ಮಾಡ್ತಾಯಿದ್ದು. ಆಗಿಂದ ಆ ಥರ ಪಾತ್ರಗಳು ಬಂದಾಗಿಂದ ನನಗೆ ಹುಮ್ಮಸ್ಸು ಬರೋದು, ಕಲಿಬೇಕು, ಇನ್ನೂ ಏನಾದ್ರು ಮಾಡಬೇಕು, ಪಾತ್ರಗಳು ಮಾಡಬೇಕು ಅನ್ನೋ ರೀತಿಲಿ ನಾಟಕ ಕಂಪ್ನಿಲಿ ಬಂದೆ. ಆಮೇಲೆ ಎಲ್ಲ ಕಂಪ್ನಿಯವರು 2 ದಿನ 3 ದಿನ ನಾಟಕಕ್ಕೆ ಕರೆಸೋರು. ಮುದುಕನ ಮದುವೆ ಅಂತೂ ನಾನು ಮರೆಯಲಾಗದ ಒಂದು ನನ್ನ ಜೀವನಕ್ಕೆ ಒಂದು ಹೆಸರು. ಬಳ್ಳಾರಿಲಂತೂ ಒಂದು 350 ಪ್ರಯೋಗ ಆಗಿದೆ. ಒಡ್ರ ಬಂಡಿ ಅಂತ ಇತ್ತು ಬಳ್ಳಾರಿಲಿ, ಅಲ್ಲಿ ಥಿಯೇಟ್ರ್ ಹಾಕಿದ್ರು ಅಪ್ಪಾಜಿ ಅವರು. ತುಂಬ ಚೆನ್ನಾಗಿ. ಅವರು ಅಷ್ಟೇ ಮುದುಕನ ಪಾತ್ರ ಅವ್ರು ಬಿಟ್ಟರೆ ಯಾರು ಮಾಡೋಕ್ಕಾಗೋದೇ ಇಲ್ಲ. ಅವ್ರ ಗಂಡ ಹೆಂಡತಿ ಅಚ್ಚಮ್ಮ ಮುದುಕ ಅವರು, ಹೀರೋಯಿನ್ ರಾಜ್ಕುಮಾರ್ ಅಂತ ಅವರು, ಜೈ ನಾನು ಸತ್ತೋಗ್ಬಿಟ್ರು ಪಾಪ ಅವರು. ಒಳ್ಳೆ ಅದ್ಭುತ ಕಲಾವಿದ ಅವರು. ನನ್ನ ಮುಂದೊಂದು ಕೆಲವು ಕಲಾವಿದರೆಲ್ಲ ತೀರ್ಕೊಂಬಿಟ್ರು. ಅದೇ ಅಮ್ಮ, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಚಾಮರಾಜನಗರ ಆದರೂ ಕೂಡ ನೀವು ಮನೆ ಮಗಳು ಅಂತಲೇ ಹೇಳ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗ್ತೀರಾ. ಅಲ್ಲಿನ ಕತೆ ಹೇಳಿ ಅಮ್ಮ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾಯಿತು, ಮಾಲತಿ ಸುಧೀರ್ ತರುಣ್ ಅವ್ರ ತಾಯಿ ಮತ್ತು ಇನ್ನೊಬ್ಬರು ವಿಜಯ್ ಕುಮಾರ್ ಅಂತ ಒಬ್ಬರಿದ್ರು. ಅವರು ಏನಂದ್ರು, ಬರೀ ಗಂಡು ಪಾತ್ರನೇ ಹೆಣ್ಣು ಪಾತ್ರನೇ ಮಾಡ್ತೀಯ ನೀನು, ಗಂಡು ಪಾತ್ರ ಯಾಕೆ ಮಾಡಬಾರ್ದು, ಹೈಟ್ ಇದೆಯಾ, ಚೆನ್ನಾಗಿ ಕಾಣ್ತೀಯಾ, ಗಂಡು ಪಾತ್ರ ಮಾಡು. ನಾನು ಅಯ್ಯಯ್ಯೋ ನಂಗೆ ಭಯ ಆಗುತ್ತೆ ಅದು ಮಾಡೋಕ್ಕೆ, ಮೀಸೆ ಗೀಸೆ ಎಲ್ಲ ಅಂಟಿಸ್ಕೋಬೇಕು, ಹಿಂಸೆ ಆಗುತ್ತೆ ಅವೆಲ್ಲ ಅಂದೆ. ಇಲ್ಲ ಒಂದ್ಸರಿ ಮಾಡಿಸ್ತೀನಿ ನಿನ್ನ ಕೈಲಿ ಮಾಡು ಅಂದರು. ನಾನು ಅವಾಗ ರಮೇಶ್ ಭಟ್ದು ಒಂದು ಧಾರಾವಾಹಿ ಬರ್ತಾಯಿತ್ತು, ಜಾಲರಿಲಿ ತಲೆ ಹೊಡಿಯೋದು ರಮೇಶ್ ಭಟ್ಗೆ, ಅದು ಹೆಸರೇನೋ ಮರ್ತುಬಿಟ್ಟಿದ್ದೀನಿ. ಅದು ನಡೀತಾ ಇತ್ತು. ನಾನು ಕರ್ಕೊಂಡೋದ್ರು ಗೌಡನ ಪಾತ್ರಕ್ಕೆ ಅಂತ. ನಾಟಕ ಕಂಪ್ನಿ ಬಿಟ್ಟು ಬಂದಿದ್ದೆ, ಕರ್ಕೊಂಡೋದ್ರು. ತಿರ್ಗಾ ನಿಡುಗುಂದಿ ಅಂತ ಇದೆ,
ಅಲ್ಲಿ ನಾಟಕ ಸ್ಟಾರ್ಟು. ಗೌಡ್ರ ಗದ್ದಲ, ಗೌಡನ ಪಾತ್ರ, ಸುಧೀರ್ ಮಿಸ್ಸಸ್ಸು ಪಾತ್ರ ಹೇಳ್ಕೊಟ್ರು. ಅಲ್ಲಿ ಕಂಪ್ನಿಯವರು ಪಾತ್ರ ಹೇಳ್ಕೊಟ್ರು. ಫಸ್ಟ್ ಸೀನೆ ಬಂದೆ, ಡೈಲಾಗು, ನಾನು ಈ ಊರಿನ ಮಾಲಿ ಗೌಡ, ಈ ಊರಿನಲ್ಲಿ ನನ್ನದೇ ಸರ್ವಾಧಿಕಾರ, ಹೆಣ್ಣು ಹೆಂಡ ಇವೇ ನನ್ನ ಸರ್ವಸ್ವ, ಆದರೂ ನನ್ನ ಕಡುವೈರಿ ಓ ಬಸಲಿಂಗಪ್ಪ ಗೌಡ ಅಂತ ಡೈಲಾಗ್ ಹೇಳ್ದೆ. ಮುಂದೆ ತಾಯಿ ಮಗುನ ಕೂರ್ಸ್ಕೊಂಡು ಕೂತಿದ್ಲು. ಏನು ಕಿರ್ಚ್ಕೊಂಡು ಅಳೋಕ್ಕೆ ಶುರು ಮಾಡ್ಬಿಡ್ತು ಮಗು. ಸುಸುರು ಮಾಡ್ಕೊಂಬಿಟ್ಟೈತೆ, ಅಳೋಕ್ಕೂ ಶುರು ಆಗ್ಬಿಡ್ತು. ಆವಮ್ಮ ನಾಟಕ ಕರ್ಕೊಂಬಂದವಳು ಒಳಗೆ ಬಂದ್ಲು, ಮಗು ಎತ್ಕೊಂಡು, ಮೆಲ್ಲಗೆ ಮಾತಾಡಬಾರ್ದ, ನನ್ನ ಮಗುಗೆ ಜ್ವರ ಬಂದು ಏನಾರು ಹೆಚ್ಚು ಕಮ್ಮಿ ಆದರೆ ಆಮೇಲೆ ನೀನೇ ಹಾಕ್ಸ್ಬೇಕಾಯ್ತದೆ ನೋಡು ಅಂತ ಗಲಾಟೆ ತೆಗೆದ್ಬಿಟ್ಲು. ಆ ಪಾತ್ರಕ್ಕೆ ಆ ಊರಲ್ಲಿ 8,000 ರೂಪಾಯಿ ಫಸ್ಟ್ ದಿನವೇ ಗಿಫ್ಟ್ ಬಂತು ನನಗೆ. ಆಮೇಲೆ ಫಸ್ಟು ಕಚ್ಚೆ ಪಂಚೆ ಜುಬ್ಬ ಗೌಡನ ಥರನೇ ಬರೋದು. ಆಮೇಲೆ ಪಟಾನ್ ಡ್ರೆಸ್ಗಳು ಹಾಕ್ಬೇಕು, ಒಂದು 20 ಕಲರ್ ಡ್ರೆಸ್ಸು, ಅದರಲ್ಲಿ ಡ್ಯಾನ್ಸು ಗೌಡನ್ಗೆ 2 ಡ್ಯಾನ್ಸು, ಆಂಧ್ರ ಸಾಂಗ್ ಒಂದು, ಹಿಂದಿ. ಅದು ಯಾವ ಥರ, ಅಂಟೆ ಅಮಲಾಪುರ ಆ ಸಾಂಗ್ ಒಂದು, ಜಲಕ ದಿಕ್ಕಲಾಜ ಏಕೊಬ್ಬ ರಾಜ ರಾಜ ಅದೊಂದು ಸಾಂಗು. ಆಮೇಲೆ ಆ ನಾಟಕದಲ್ಲಿ ನಾನು ಸಾಂಗಳು ಆಡ್ತಾ ಇದ್ದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ, ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಈ ಥರ ಸಾಂಗಳು ಪಾತ್ರದಲ್ಲೇ గౌడన్ಗೆ ఎంటర్టైన్మెంట్ ಬೇಕು. పీస్ సాంగ్ ఆడితే తెలుగుಲಿ, నా కళ్ళు చెప్పుతున్నాయి నన్ను ప్రేమించామని, నా పెదవులు చెప్పుతున్నాయి నన్ను ప్రేమించామని. ఈ సాంగు, మరా దిల్ ప్యార్ కా దీవానా తన తన తన, హే మేరా దిల్ ಪ್ಯಾರ್ ಕಾ ದೀವಾನಾ. ಆಮೇಲೆ ಆ ಸಾಂಗ್ಗಳಿಗೆ ಜನ ಹೆಂಗೆ ಹುಚ್ಚೆದ್ದು ಕುಣಿಯೋರು, ಆಮೇಲೆ ದುಡ್ಡುಗಳು ಹೆಂಗೆ ಎಸಿತಿದ್ರು ನನಗೆ ಸೀನ್ಗಳಿಗೆ. ಈಗಲೂ ಮೇಡಮ್ ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ನನ್ನ ಕಲೆ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿ, ರೆಸ್ಪೆಕ್ಟ್ ಆಗಿ, ಒಬ್ಬ ಕಲಾವಿದ ಎಷ್ಟು ಶ್ರಮಪಟ್ಟು ಮಾಡ್ತಾರೆ ಇಂಥ ಪಾತ್ರಗಳನ್ನ ಅಂತ ನಾನು ಇವತ್ತು ಉತ್ತರ ಕರ್ನಾಟಕ ಜನತೆನ, ನನ್ನ ಜೀವ ಹೋದರೆ ಉತ್ತರ ಕರ್ನಾಟಕದಲ್ಲೇ ಹೋಗಲಿ, ನನಗೆ ಅನ್ನ ಹಾಕಿ ಸಾಕಿದ್ದಾರೆ. ನಾನು ಇಂಥ ಊರು ಅಂತಲ್ಲ ಮೇಡಮ್, ಉತ್ತರ ಕರ್ನಾಟಕ ಈ ಕಡೆ ಬೀದರು, ಬಿಜಾಪುರ, ಗುಲ್ಬರ್ಗ, ಬೆಳಗಾಮು, ಮಂಗಳೂರು ಎಲ್ಲ ಕಡೆ ಹೋಗಿದ್ದೀನಿ ಮೇಡಮ್. ಗೌಡನ ಪಾತ್ರ ಮಾತ್ರ ಮರೆಯೋಕ್ಕಾಗ್ದಿರೋಂಥ ನನಗೆ ಹೆಸರು ಕೊಡ್ತು. ಸುಧೀರಣ್ಣ ಅವರು ಹೋದ್ಮೇಲೆ ಆ ಸುಧೀರಣ್ಣವ್ರನ್ನ ನೆನಪು ಮಾಡೋಂಥ ವ್ಯಕ್ತಿತ್ವ ಈ ಅಮ್ಮನ ಕೈಲೇ ಇರೋದು. ಅಷ್ಟು ಮಟ್ಟಿಗೆ ಗಂಡಸ್ ಥರ ಕಾಣ್ತಾಳೆ ಇವಳು ಅಂಥೇಳಿ ನನಗೆ ಒಳ್ಳೆ ಹೆಸರು ತಂದುಕೊಡು. ಅಮ್ಮ, ಮಂದಾಕಿಣಿ ಅಂದರೆ ಮುದುಕನ ಮದುವೆ ಅನ್ನೋ ನಾಟಕ ನೆನಪಾಗುತ್ತೆ. ನೀವು ಅದರಲ್ಲಿ ಮಂದಾಕಿಣಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತೀರಾ, ಅದ್ರ ಬಗ್ಗೆ ಹೇಳಿ ಅಮ್ಮ. ಮಂದಾಕಿನಿ ಕ್ಯಾರೆಕ್ಟರ್ ಅಂದರೆ ಹೇಗೆ ಅಂದರೆ, ನೀವು ಹೊಸ ಬೆಳಕು ಚಿತ್ರದಲ್ಲಿ ಸರಿತಿನ ತಂಗಿ ಪಾತ್ರ ಮಾಡಿರ್ತಾಳೆ ಒಬ್ಳು, ಆ ಥರ ಅದು ಕ್ಯಾರೆಕ್ಟ್ರು. ಅಂದರೆ ಅಕ್ಕನ ಗೋಳು ಹಾಕೊಳ್ಳೋದು, ಜೋರು ಮಾಡೋದು. ಅಂದರೆ ಮೊದಲನೇ ಹೆಂಡತಿ ಮಗಳು ಅವಳಿರ್ತಾಳೆ, ಎರಡನೇ ಹೆಂಡತಿ ಮಗಳು ನಾನು. ನನಗೆ ತಾಯಿ ಇರ್ತಾಳೆ, ಅವಳಿಗೆ ತಾಯಿ ಇರಲ್ಲ. ಅವಳು ನನ್ನ ಸೋದರ ಮಾವನಿಗೆ ನಮ್ಮಮ್ಮ ನನ್ ಕೊಡಬೇಕು ಅಂತ ಆಸೆ ಇರುತ್ತೆ, ನಮ್ಮ ಅಪ್ಪನಿಗೆ ಅವಳ ಮಗಳನ್ನ ಕೊಡಬೇಕು ಅಂತ ಆಸೆ ಇರುತ್ತೆ. ಆ ಥರದಲ್ಲಿ ನಮಗೆ ಗಲಾಟೆ ನಡೀತಾ ಇರುತ್ತೆ. ಅದರಲ್ಲಿ ಅವನಿಗೆ ಮಾವನಿಗೆ ಅವಳ ಮೇಲೆ ಇಷ್ಟ ಇರುತ್ತೆ, ನನ್ನ ಮೇಲೆ ಇಷ್ಟ ಇರಲ್ಲ. ನಾನೇನು ಮಾಡ್ತೀನಿ, ಒಬ್ಬ ನಾಟಕ ಕಂಪ್ನಿಯವನ್ನ ಕರ್ಕೊಂಬಂದು ನಾಟಕದವ್ನ ಮದುವೆ ಆಗ್ಬಿಡ್ತೀನಿ. ಅದನ್ನು ಆ ಥರ ಅದು ಕ್ಯಾರೆಕ್ಟ್ರು. ಅದು ಫಸ್ಟು ಮೈಸೂರಲ್ಲಿ 500 ಪ್ರಯೋಗ, ಆನೆ ಮೇಲೆಲ್ಲ ಮೆರವಣಿಗೆ ಆಗ, ಹೆಲಿಕಾಪ್ಟರಲ್ಲೆಲ್ಲ ಹೂವು ಹಾಕಿ ನಾಟಕಕ್ಕೆ. ಆ ಕಾಲದಲ್ಲೇ ಮೋಸ್ಟ್ಲಿ 74 ಇರಬೇಕು ಆಗ, ಆ ಟೈಮಲ್ಲಿ. ಮೇಲಿಂದ ಎಲ್ಲ ಹೂವು ಇದೆಲ್ಲ ಹಾಕೋರು ಹೆಲಿಕಾಪ್ಟರಲ್ಲಿ ನಾಟಕಕ್ಕೆ, ಅಷ್ಟು ಫೇಮಸ್ ಅಲ್ಲಿ. ಅಲ್ಲಿಂದ ನಾವು ಮಂಗಳೂರು ಹೋದ್ವಿ. ಮಂಗಳೂರು ಒಂದು 300 ಪ್ರಯೋಗ, ಬಳ್ಳಾರಿ ಒಂದು 300 ಪ್ರಯೋಗನೇ ಆಯಿತು. ಯಾವ ಊರಲ್ಲಿ ಇಷ್ಟು ಪ್ರಯೋಗ ಆಗಿಲ್ಲ ಅನ್ನೋದೇ ಇಲ್ಲ ಮುದುಕನ ಮದುವೆ ನಾಟಕ. ಅಷ್ಟು ಹೆಸರು ತಂದು ಕೊಡ್ತು. ಒಂದು 15 ತಿಂಗಳಿಗೆ ಯಾವಾಗ್ಲಾರು ಬಿಡಿ ಅಂದರೆ ಕಂಪ್ನಿಯವರು ಬಿಡ್ತಾನೆ ಇರಲಿಲ್ಲ. ಯಾವಾಗ ಅವ್ರು ಹೇಳ್ತಾರೋ ಆಗ ಹೋಗಿ ಬರಬೇಕು ಊರಿಗೆ.
ಬಂದು ಅದೇ ಕೇಳೋಣ ಅನ್ಕೊಂತಿದ್ದೆ, ಏನಕ್ಕಂದ್ರೆ ಕರ್ನಾಟಕ ಸುತ್ತಾ ಇದ್ದೀರಾ, ನಿಮಗೆ ಟೈಮ್ ಎಲ್ಲಿತ್ತು ಮನೆಗೆ ಹೋಗಕ್ಕೆ ನೋಡಕ್ಕೆ? ಇರಲಿಲ್ಲ. ಯಾವಾಗಲೂ ಒಂದ್ಸರಿ ಬಿಡೋರು, ಇಮ್ಮಿಡಿಯೇಟ್ ಬಂದ್ಬಿಡ್ಬೇಕು. ಆಮೇಲೆ ಅವ್ರು ಏನನ್ನೋರು, ಇವಳು ಇಲ್ಲ ಅಂದ್ರೆ ಕಲೆಕ್ಷನ್ ಇಲ್ಲ ನಮ್ಗೆ ನಾಟಕ, ಇವಳಿದ್ರೆ ಕಲೆಕ್ಷನ್ ನಮ್ಗೆ ನಾಟಕ ಅನ್ನೋರು. ಆಗ ಪೌರಾಣಿಕ ನಾಟಕದಲ್ಲಿ ಪಾರ್ಟ್ ಮಾಡುವಾಗ ನಾನು ಹೋಗಿ ನೋಡ್ತಾ ಕೂತಿದ್ದೆ. ವಜ್ರಮುನಿಯವ್ರು ಕೂತಿದ್ರಲ್ಲಿ, ಮಾಸ್ಟ್ರು ವಜ್ರಪ್ಪನವ್ರು ಅಂಥೇಳಿ, ಆಮೇಲೆ ಒಬ್ಬರು ಸರ್ವೆ ಗಂಗಾಧರಣ್ಣ ಅಂತ ಎಲ್ಲರೂ. ಇವಳ ಕೈಲಿ ರಾವಣನೂ ದುರ್ಯೋಧನ ಮಾಡಿಸಿದ್ರೆ ಹೆಂಗಾಗುತ್ತೆ ಅಂದರು. ಆಗ ನಾನು ಸ್ವಲ್ಪ ಗುಂಡು ತುಂಬ ಹೈಟ್ ಅಲ್ಲ, ಸ್ವಲ್ಪ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ದೆ. ಆಗ ನಂಗೊಂದು 22-23 ವರ್ಷ ಏಜು ಆ ಟೈಮು. ಆವಾಗ ಇನ್ನೂ ಅನ್ಮ್ಯಾರಿಡು. ಆಗ ಏನು ಮಾಡಿದ್ರು, ನೋಡಿ ಇವಳ ಕೈಲಿ ಮಾಡಿಸೋಣ ಅಂದರು. ಒಬ್ಬ ಇದ್ದವನ, ಬಿಡ್ರಿ ಹೆಂಗ್ಸೆ ಗಂಡ್ಸು ಆಗಕ್ಕೆ ಸಾಧ್ಯನ, ಅವಳು ಕುಂಡಿ ಕೊಂಡ್ಸ್ಕೊಂಬತ್ತಾಳೆ ಪಾತ್ರಕ್ಕೆ, ಅವಳಿಗೆ ಏನು ಮಾಡಿಸ್ತೀರಾ ಅಂದ್ಬಿಟ್ಟ. ಸಿಟ್ಟು ಬಂದ ನಿಮ್ಗೆ? ನಂಗೆ ಸಿಟ್ಟು ಬಂತು ಅಂದರೆ ನಾನೇನು ಮಾಡಿದೆ, ವಜ್ರಪ್ಪ ಮಾಸ್ಟ್ರ್ ಕಾಲಿಡ್ಕೊಂಡು ಹೇಳ್ದ, ನನಗೆ ರಾವಣನ ಪಾತ್ರ ನೀವು ಮಾಡಿಸ್ಲೇಬೇಕು, ನಾವು ಮಾಡಲೇಬೇಕು, ದುರ್ಯೋಧನ ರಾವಣ. ನೀವೇನು ಹೇಳ್ತೀರೋ ನಿಮ್ಮ ಪಾದದ ಧೂಳು ನನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿಯಪ್ಪ, ನಂಗೆ ಒಂದು ಅವಕಾಶ ಮಾಡಿಸಿ ಅಪ್ಪ ಇಂಥವ್ರ ಎದುರಿಗೆ ಅಂದೆ. ಇಷ್ಟುದ್ದ ಡೈಲಾಗು ರಾವಣಂದು, ಇಷ್ಟುದ್ದ ಇದೆ, ಇದನ್ನು ಬಂದು ಒಪ್ಸು, ಆಮೇಲೆ ನೋಡ್ಕೊಂತೀನಿ ಹೋಗಿ ಬಂದರು. ನಾನು ಬಾತ್ರೂಮ್ಗೆ ಹೋದ್ರು ಡೈಲಾಗು, ಉಚ್ಕೋಗಿ ಹೋದ್ರು ಡೈಲಾಗು, ಎಲ್ಲಿ ಕೂತ್ಕೊಂಡ್ರು ಡೈಲಾಗು. ನಮ್ಮ ಮನೇಲಿ ಇವಳಿಗೇನು ಹುಚ್ಚು ಹಿಡಿದ್ಬಿಟ್ಟೈತವೆ, ನಾವು ಇವಳಿಗೆ ಇದು ಯಾಕೆ ಹಿಂಗೆ ಆಡ್ತಾವಳೇನವ್ರು ಎಲ್ಲರೂ ಮನೇಲಿ. ಬಂದೆ, ಮಾಸ್ಟ್ರು ಕೂತಿದ್ರು, ಹೋದೆ, ನಿಂತ್ಕೊಂಡೆ ಸ್ಟೈಲಲ್ಲಿ, ರಾವಣನ ಸ್ಟೈಲಲ್ಲೇ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8ನೇ ದಶಕಂಠ ರಾವಣನ ಗುಂಡಿಗೆಯನ್ನೇ ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ ತನ್ನ ವಿಧಾತ ಪಟ್ಟವನ್ನೇ ಗಂಟು ಕಟ್ಟಿ ನನ್ನ ಪಾದದಲ್ಲಿಟ್ಟು ಪಂಚಾಂಗ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತು ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ? ಭ್ರಾಂತು. ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತವಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ, ಹೆಗಲು. ಹಾಗಾದರೆ ಕ್ಷಣಕ್ಕೂ ನನ್ನನ್ನು ಕಾಡಿಸುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಈ ವಿಶ್ವ ಪ್ರಪಂಚದಲ್ಲಿಯೇ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಎಲ್ಲ ತಂಡೋಪತಂಡಗಳ ದಂಡದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಮಾಸ್ಟ್ರು ಡೈಲಾಗ್ ಕೇಳಿದ ತಕ್ಷಣ ಎದ್ದು ಬಂದರು. ಯಾವ ತಾಯಿ ಜನ್ಮ ಕೊಟ್ರಮ್ಮ ನಿನಗೆ? ಏನಮ್ಮ ನೀನು ಹೆಂಗಮ್ಮ ಕಲಿತೀಯ? ಎಲ್ಲಮ್ಮ ಇದೆಲ್ಲ ಮಾಡ, ನಾವು ನಿಂಗೆ ಹೇಳ್ಕೊಡ್ಬೇಕು, ಏನಾರು ವೇರಿಯೇಷನ್ನು ಏನಾರು ಏನು ಹೇಳಂಗೆ ಇಲ್ವಲ್ಲಮ್ಮ ಅಂದರು. ಆಳಕ್ಷರ ಮಾಡ್ಬಿಟ್ಟು ಅವ್ರು ಕಾಲು ಹಿಡ್ಕೊಂಡು ಮಾಸ್ಟ್ರದು. ಯಾಕಮ್ಮ ಅಂದರು. ನಿಮ್ಮಂಥ ಗುರು ಹತ್ರ ನಾನು ಬಂದು ಕಲಿಬೇಕು, ಮಾಡಬೇಕು ಅನ್ನೋದು ಭಗವಂತ ನಂಗೆ ಶಕ್ತಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ಅಪ್ಪಾಜಿ ನೀನು ದುರ್ಯೋಧನ ನೀನೇ ಮಾಡು ಅಂದರು. ದುರ್ಯೋಧನಿಗೂ ಚಾನ್ಸ್ ಕೊಟ್ಟರು. ನಾಟಕ ಸ್ಟಾರ್ಟ್ ಆಯಿತು. ಅವತ್ತು ಮಿನಿಸ್ಟರ್ ಎಲ್ಲ ಬಂದಿದ್ದು, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಆ ನಾಟಕಕ್ಕೆ ಬಂದಾಗ ಅವ್ರ ಕಡೆಯಿಂದ ನಮ್ಗೊಂದು ಸನ್ಮಾನ ಆಗುತ್ತಲ್ಲ ಅಂತ ಭಾಳ ಖುಷಿಯಾಗಿದ್ದೆ. ಫಸ್ಟು ಯಾರ್ಯಾರಿಗೆ ಬೇಕು ರಾಜಕೀಯ ಮಾಡಿ ಅವ್ರವ್ರಿಗೆ ಯಾರ್ಯಾರಿಗೆ ಬೇಕು ಅವ್ರಿಗೆ ಅವಾರ್ಡ್ ಕೊಡಿಸ್ಬಿಟ್ರು. ಒಂದು 4 ಜನ ನಾವು ಕೊನೆಯಲ್ಲಿ ಉಳ್ಕೊಂಬಿಟ್ವಿ. ಅವರು ನಂಗಿಲ್ಲ, ನಾನೆಲ್ಲ ಹೋಗ್ಬೇಕು ಅರ್ಜೆಂಟ್ ಅಂತ ಹೊರಟ್ಬಿಟ್ರು. ಹೊರಟ್ರಲ್ಲ, ನಾನು ಅಲ್ಲೇ ಅಡ್ಡ ನಿಂತ್ಕೊಂಬಿಟ್ಟೆ. ಪ್ರಧಾನಮಂತ್ರಿಗೆ ಗನ್ಮ್ಯಾನ್ಗಳು, ಅವ್ರಿಗೆ ಎಷ್ಟು ಜನ ಗನ್ಮ್ಯಾನು, ದೇವೇಗೌಡರಿಗೆ ಎಷ್ಟು ಜನ, ಇವತ್ತು ನನಗೆ ಮೈ ಜುಮ್ಮನತ್ತೆ ಗನ್ಮ್ಯಾನ್ಗಳು. ನೀವು ಹೆಂಗೆ ಹೋಗ್ತೀರ ಹೋಗಿ ನೋಡೋಣ, ನಂಗೆ ಸನ್ಮಾನ ಮಾಡಿದೆ, ನೀವು ಹೋದ್ರೆ ನಾ ಬಿಡಲ್ಲ ಅಂತ ನಗರದ ಭಾಷೆ ಶುರು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ, ಕಣ್ಣಲ್ಲಿ ನೀರು ತುಂಬಿಕೊಂಡು. ಯಾಕೆಂದರೆ ಪ್ರಧಾನಮಂತ್ರಿ ಅವ್ರ ಹತ್ರ ನಮ್ಗೆ ಸನ್ಮಾನ ಮಾಡಿದ್ವಿ, ಇವ್ರು ಬೇಕಾದ್ರೆ ಇವರು ಮಾಡಿಸ್ಬಿಟ್ಟು ನಮ್ಮ 4 ಜನಕ್ಕೆ ಬಿಟ್ಬಿಟ್ರಲ್ಲ ಇವರು ಅಂತ ಕೋಪ ಬಂದ್ಬಿಡ್ತು. ಯಾರು ಇವ್ರಿಗೆ, ಯಾಕೆ ಇವರು ಹಿಂಗೆ ಕೂಗಾಡ್ತವ್ರೆ? ಸನ್ಮಾನ ಮಾಡ್ದೆ ಹೋಯ್ತಾ ಇದ್ದೀರಾ ಅಪ್ಪಾಜಿ, ಅದಕ್ಕೆ ಅಂದೆ. ಇರು ಮಾಡಿಬಿಟ್ಟೆ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತಿದ್ದವ್ರು ಬಂದು ನಂಗೆ ಸನ್ಮಾನ ಮಾಡಿ ಹೋದ್ರು. ಅದು ನನ್ನ ಖುಷಿ. ಆಮೇಲೆ ಅಂಬರೀಷ್ ಅವರು ವಾಟಾಳ್ ನಾಗರಾಜು ಚಾಮರಾಜನಗರಕ್ಕೆ ಕರೆದು ಇಷ್ಟು ಹೆಸರು ಮಾಡಿದಾಳೆ ರಾವಣ ದುರ್ಯೋಧನ ಅಂಥೇಳಿ
ನನಗೆ ಸನ್ಮಾನ ಮಾಡಿ ಒಂದು ಸೈಟ್ ಕೊಟ್ಟರು ವಾಟಾಳ್ ನಾಗರಾಜ್ ಚಾಮರಾಜನಗರದಲ್ಲಿ. ಭಾಳ ಶ್ರಮ ಇದೆ ಮೇಡಮ್. ಅದರಲ್ಲೂ ಕಲಾವಿದರು ಹೆಣ್ಮಕ್ಳು ನಾವು ಅಬಲೆಯರಲ್ಲ, ನಾವು ಪ್ರಬಲೆಯರು ಅನ್ನೋದನ್ನು ತೋರಿಸ್ಕೋಬೇಕು ಅಂದಾಗ ಇದು. ಆಮೇಲೆ ನನ್ನನ್ನು ಚೆನ್ನಮ್ಮನ ಪಾತ್ರಕ್ಕೆ ಕರ್ಕೊಂಡು ಹೋಗೋರು ಇಡೀ ಉತ್ತರ ಕರ್ನಾಟಕ. ಅಮ್ಮ, ನಾಟಕ ಜೀವನ ಅಂತಂದರೆ ನಾವು ಅಂದ್ಕೊಂಡಿರೋ ಅಷ್ಟು ಸುಲಭ ಅಂತೂ ಅಲ್ಲ. ಏನಕ್ಕಂದರೆ ಟ್ರಾವೆಲ್ ಮಾಡ್ತಾನೆ ಇರಬೇಕು, ಇಲ್ಲಿರ್ತೀರಾ, ಮತ್ತು ಯಾವುದೋ ಜಿಲ್ಲೆಗೆ ಹೋಗಬೇಕು, ವೆದರ್ ಚೇಂಜ್ ಆಗ್ತಿರುತ್ತೆ, ಫುಡ್ ಚೇಂಜ್ ಆಗ್ತಾ ಇರುತ್ತೆ. ಅಷ್ಟು ಚಿಕ್ಕವರಿದ್ರಿ ನೀವು, ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಅಲ್ಲಿ ನಾಟಕ ನಮ್ಗೇನಂದರೆ ಮಧ್ಯಾಹ್ನ 1 ಗಂಟೆ ಊಟ ಆಗೋದ್ರೆ ಇನ್ನು 2ನೇ ಶೋ ಬಿಟ್ಟಾಗ ಏನೋ ಟಿಫನ್ ಕೊಡೋರು ಅಷ್ಟೇ. ಆಮೇಲೆ ನಾವು ನಾಟಕ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆ ಬಿಟ್ಟರು 3 ಗಂಟೆ ರಾತ್ರಿಲೇ ಊಟ ಮಾಡ್ತಾಯಿದ್ವಿ. ಅಷ್ಟು 3 ಗಂಟೆ ರಾತ್ರಿಲೇ ಊಟ ಮಾಡೋದು. ಮಲಗಿದ್ರೆ ಇನ್ನು ಹೇಳೋದು ಬೆಳಗ್ಗೆ ಒಂದು 10, 11, 12 ಗಂಟೆ ಆದರೂ ಆಯ್ತಿತ್ತು. ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿ ಎಲ್ಲರೂ ಆಸ್ಪತ್ರೆ ಮಾತ್ರೆ ಗುಳಿಗೆ ಅದು ಇದೆಲ್ಲ ತಗೋತಾರೆ. ನಾವು ಇವತ್ತವರೆಗೂ ಅದೇನೋ ನಮ್ಮಮ್ಮ ಮಾಡಿದ ಆಶೀರ್ವಾದನೋ ಇಲ್ಲ ಕರ್ನಾಟಕದ ಜನತೆಯ ಒಂದು ಪ್ರೀತಿನೋ ಹೇಳ್ತಾರಲ್ಲ, ನಾವು ಮಾಡಿದ ದಾನ ಧರ್ಮನೋ ಗೊತ್ತಿಲ್ಲ, ಇವತ್ತವರೆಗೂ ಆರೋಗ್ಯ ಮಾತ್ರ ವಿಚಾರದಲ್ಲಿ ನಾನು ಭಗವಂತನ ಕೂತಂಗೆ ನಾನು ಕರ್ಕೋ, ಆರೋಗ್ಯ ಕೊಡು ಸಾಕು, ಇನ್ನೇನು ಬೇಡ, ಆಸ್ತಿ ಅಂತಸ್ತು ಐಶ್ವರ್ಯ ಏನು ತೊಗೊಂಡೋಗಲ್ಲ. ತೊಗೊಂಡೋಗೋದು ಒಂದೇ ನಮ್ಮ ಆರೋಗ್ಯ. ಇಂಥವ್ರು ಇದ್ರೆ ಹಿಂಗೆ ಚೆನ್ನಾಗಿದ್ಲ ಅಮ್ಮ, ಚೆನ್ನಾಗೋದ್ಲು ಅಂತಾರಲ್ಲ ಅದೇ. ಈ ವಯಸ್ಸಲ್ಲೂ ನಾನು ನಡಿತೀನಿ, ಫಾಸ್ಟಾಗಿ ಓಡಾಡ್ತೀನಿ. ಕೆಲವರು ಮಂಡಿ ನೋವು, ಕೈ ನೋವು, ಕಾಲು ನೋವು ಅದು ಅಂತಾರೆ. ಆಗಲೇ 4 ನಾಟಕಗಳಲ್ಲಿ ಪಾಟು ಡ್ಯಾನ್ಸ್ಗಳು. ಜಾತ್ರೆಗಳಲ್ಲಿ ಹೋಗ್ಬಿಟ್ರೆ ಮೇಡಮ್ ಮಧ್ಯಾಹ್ನ 1 ಗಂಟೆ ಒಂದು ನಾಟಕ ಸ್ಟಾರ್ಟ್ ಆದರೆ 3 ಗಂಟೆ, ಬೆಳಗಿನ ಜಾವ 6 ಗಂಟೆವರೆಗೂ ನಾಟಕ ಆಗೋದು ಬನಶಂಕರಿ ಜಾತ್ರೆ. ಓಕೆ ಅಮ್ಮ, ಹೀಗೆ ಇನ್ನು 100 ವರ್ಷ ಹೀಗೆ ಹೆಲ್ದಿಯಾಗಿರಲಿ ಅಂತ ನಾವು ಕೇಳ್ಕೊತೀವಿ. ನಮ್ಮ ಶೋಗೆ ಬಂದು ಇಷ್ಟೆಲ್ಲ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಕೂಡ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪಂಕಜಮ್ಮ ಅವರ ರಂಗಭೂಮಿ ಪಯಣವನ್ನು ನಾವು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಅವರ ಎನರ್ಜಿ ಯಾರಾದರೂ ಮ್ಯಾಚ್ ಮಾಡೋಕ್ಕಾಗತ್ತಾ ಆ ಎನರ್ಜಿನ? ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.